ನಾವು ನಿರೀಕ್ಷೆ ಮಾಡಿದ್ದು ಫಲಿತಾಂಶ ಬರಲಿಲ್ಲ. ನಾವು ಕನಿಷ್ಠ 20 ಸ್ಥಾನಗಳನ್ನು ಗೆದ್ದಿದ್ದೇವೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದು. ಆದರೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ತಪ್ಪಿದೆ. ಆದರೂ ಕೂಡ ನಮ್ಮ ವೋಟ್ ಶೇರ್ ಜಾಸ್ತಿಯಾಗಿದೆ ಮತ್ತು ನಮಗೆ ಒಂದು ಸ್ಥಾನ ಇದ್ದದ್ದು 2019ರಲ್ಲಿ 9 ಸ್ಥಾನವನ್ನು ಗೆದ್ದಿದ್ದೇವೆ. ಇದು ಕೂಡ ಒಂದು ರೀತಿಯಲ್ಲಿ ನಮಗೆ ಸಮಾಧಾನವನ್ನು ತಂದಿದೆ, ಆದರೆ ಸಂತೋಷ ತಂದಿಲ್ಲ. ಯಾಕೆಂದರೆ ನಾವು ಆಡಳಿತ ಪಕ್ಷವಾಗಿ ರಾಜ್ಯದಲ್ಲಿ ಕನಿಷ್ಠ 20 ಸೀಟುಗಳನ್ನಾದರೂ ನಾವು ಗೆಲ್ಲಬೇಕಾಗಿತ್ತು. ಆದರೆ ಜನರ ತೀರ್ಪು ಇವತ್ತು ಬೇರೆ ಥರನೇ ಆಗಿದೆ. ಅದನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ನಮಗೂ ಕೂಡ ಒಂದು ರೀತಿಯಲ್ಲಿ ರಾಜ್ಯದ ಜನ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ 1 ವರ್ಷ ಆಡಳಿತ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇನ್ನೂ ಕೂಡ ಜನಸಮುದಾಯಕ್ಕೆ ಸಮಾಧಾನ ತಂದಿಲ್ಲ. ನಾವು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು, ಆದರೆ ಇನ್ನೂ ಅವರು ಸಮಾಧಾನವಾಗಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗಾಗಿ ಮುಂದಿನ 4 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ರಾಜ್ಯದ ಜನತೆಗೆ ಕೊಡ್ತಕ್ಕಂಥದ್ದನ್ನು ನಾವೆಲ್ಲ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಆತ್ಮಾವಲೋಕನ ಮಾಡಿಕೊಳ್ತೇವೆ, ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಅಲ್ಲ, ನಾನು ಹೇಳಿದ್ನಲ್ಲ, ನಾನು 20 ನಮ್ಮ ರಾಜ್ಯದಲ್ಲಿ ನಾವು ಅಂದ್ಕೊಂಡಿದ್ರೆ 9 ಬಂದಿದೆ. ಅದು ಸುಳ್ಳೇ. ನಮ್ಮ ನಿರೀಕ್ಷೆನೂ ಕೂಡ ಸುಳ್ಳಾಗಿದೆ. ಬರೀ ನೀವು ಮಾಧ್ಯಮದವ್ರು ಸುಳ್ಳು ಹೇಳಿದ್ದೀರಿ ಅಂತ ಹೇಳೋದಿಲ್ಲ ನಾನು. ನಮ್ಮ ನಿರೀಕ್ಷೆನೂ ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಾವು ನೀವೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮಿಗೆ ಸೇರಿದಂಗೆ ಆಗುತ್ತೆ.